ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ, ಎಲ್ಲ ಧ್ಯಾನ ಬಂಧಿಗಳಿಗೂ ನಮಸ್ತೆ. ಈ ದಿನ ವಿಶ್ವ ಪರಿಸರ ದಿನ. ಹಾಗಾಗಿ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ವರ್ಲ್ಡ್ ಎನ್ವೈರ್ನಮೆಂಟ್ ಡೇ. ಹಾಗಾಗಿ ನಾನು ಈ ದಿನ ವಿಶ್ವ ಪರಿಸರ ದಿನದ ವಿವರ ಮಾಹಿತಿ ಕೊಡ್ತೀನಿ. ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ವಿಶ್ವ ಪರಿಸರ ದಿನ ಯಾಕೆ, ಏನು ಅನ್ನೋದನ್ನ. ವಿಶ್ವ ಪರಿಸರ ದಿನ ಅನ್ನೋದನ್ನ ನಾವು ಪ್ರತಿ ವರ್ಷ ಜೂನ್ 5ರಂದು ಆಚರಿಸ್ತೇವೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು, ಪ್ರಕೃತಿಯ ಮಹತ್ವವನ್ನು ಜನರಿಗೆ ತಿಳಿಸೋದು ಮತ್ತು ಪರಿಸರ ಸಂರಕ್ಷಣೆಗೆ ಪ್ರೇರೇಪಿಸುವುದು ಇದರ ಮುಖ್ಯ ಉದ್ದೇಶ. ಇಂದು ಮಾನವ ಕುಲವು ಹವಾಮಾನ ಬದಲಾವಣೆ, ಅರಣ್ಯ ನಾಶ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಮತ್ತು ಜೀವ ವೈವಿಧ್ಯದ ನಷ್ಟದಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನವು ಕೇವಲ ಒಂದು ಆಚರಣೆ ಅಲ್ಲ, ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ಒಂದು ಸಂಕಲ್ಪ. 1972ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ ನಗರದಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವೈರನ್ಮೆಂಟ್ ಎಂಬ ಮಹತ್ವದ ಸಮ್ಮೇಳನದಲ್ಲಿ ಪರಿಸರ ಸಂರಕ್ಷಣೆಯ ಅಗತ್ಯವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಲಾಯಿತು. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. 73ರಿಂದ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಪರಿಸರ ಅಂದ್ರೆ ಏನು? ಪರಿಸರ ಅಂದ್ರೆ ಕೇವಲ ಮರಗಳು ಮತ್ತು ಪ್ರಾಣಿಗಳು ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಸುತ್ತುವರೆದಿರುವ ಎಲ್ಲವೂ ಪರಿಸರದ ಭಾಗ. ಅವುಗಳಲ್ಲಿ ಗಾಳಿ, ನೀರು, ಮಣ್ಣು, ಸಸ್ಯಗಳು, ಪ್ರಾಣಿಗಳು, ಪರ್ವತಗಳು, ನದಿಗಳು, ಬೆಟ್ಟಗಳು, ಸಮುದ್ರಗಳು ಮತ್ತೆ ಮಾನವ ಸಮಾಜ, ಇವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿರುವ ಒಂದು ಜೀವಂತ ವ್ಯವಸ್ಥೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಿಸರದ ಸ್ಥಾನ ನೋಡಿ, ಭಾರತೀಯ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರಕೃತಿಯನ್ನು ದೈವ ಸ್ವರೂಪ ಅಂತ ಕಂಡಿದ್ರು. ಭೂಮಿಯನ್ನು ಭೂಮಾತೆ ಅಂತ ಪೂಜಿಸಿದ್ರು, ನದಿಗಳನ್ನು ದೇವಿಯರಾಗಿ ಆರಾಧಿಸಿದ್ರು, ಮರಗಳನ್ನು ಪವಿತ್ರವೆಂದು ಗೌರವಿಸಿದ್ರು, ಸೂರ್ಯ, ವಾಯು, ಅಗ್ನಿ, ಜಲ ಮತ್ತು ಆಕಾಶವನ್ನು ದೇವತೆಗಳೆಂದು ಭಾವಿಸಿದರು. ಈ ಮಾತಾ ಭೂಮಿ ಪುತ್ರೋಹಂ ಭೃತಿತ್ವ ಅಂದ್ರೆ ಭೂಮಿ ನನ್ನ ತಾಯಿ, ನಾನು ಅವಳ ಮಗ ಎಂಬ ವೇದವಾಕ್ಯವು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಸುಂದರವಾಗಿ ವಿವರಿಸುತ್ತೆ. ಇಂದಿನ ಪರಿಸರ ಸಮಸ್ಯೆಗಳು ಅಂದರೆ ವಾಯು ಮಾಲಿನ್ಯ, ಕಾರ್ಖಾನೆಗಳು, ವಾಹನಗಳು ಮತ್ತು ಇಂಧನ ದಹನದಿಂದ ಉಂಟಾಗುವ ಹೊಗೆ ಗಾಳಿಯನ್ನು ಕಲುಷಿತಗೊಳಿಸುತ್ತಿದೆ. ಅದರ ಪರಿಣಾಮದಿಂದ ಏನಾಗುತ್ತೆ? ಉಸಿರಾಟದ ತೊಂದರೆ, ಆಸ್ತಮಾ, ಹೃದಯ ಸಂಬಂಧಿ ರೋಗಗಳು ಇವೆಲ್ಲ ಹರಡ್ತಾ ಇದೆ. ನೆಕ್ಸ್ಟ್ ಜಲ ಮಾಲಿನ್ಯ. ಈ ನದಿಗಳು ಮತ್ತು ಕೆರೆಗಳಿಗೆ ಕಸ ಹಾಕೋದು ಹಾಗೂ ರಾಸಾಯನಿಕ ತ್ಯಾಜ್ಯಗಳನ್ನು ಬಿಡುವುದರಿಂದ ಈಗ ನೀರು ಕಲುಷಿತಗೊಳ್ಳುತ್ತಿದೆ. ಇದರ ಪರಿಣಾಮವಾಗಿ ಏನಾಗುತ್ತಿದೆ? ಕುಡಿಯುವ ನೀರಿನ ಕೊರತೆ, ಜಲಚರ ಜೀವಿಗಳ ನಾಶ, ರೋಗಗಳ ಹೆಚ್ಚಳ. ಮತ್ತೆ 3ನೇದಾಗಿ ಅರಣ್ಯ ನಾಶ. ಮರಗಳ ಕಡಿತದಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮಣ್ಣಿನ ಸವಕಳಿ ಹೆಚ್ಚಾಗ್ತಿದೆ, ಜೀವ ವೈವಿಧ್ಯ ನಾಶ ಆಗ್ತಿದೆ. ಆಮೇಲೆ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಳಿಕೆ,
ಏರಿಕೆಯಿಂದ ಏನಾಗ್ತಿದೆ? ಅತಿಯಾದ ಬಿಸಿಲು, ಅತಿಯಾದ ಮಳೆ, ಅತಿಯಾದ ಪ್ರವಾಹಗಳು, ಬರಗಾಲ, ಹಿಮನದಿಗಳ ಕರಗುವಿಕೆ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತಿದೆ. ಈ ಪರಿಸರ ಮತ್ತು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರಕೃತಿ ಮತ್ತು ಮಾನವ ಬೇರೆ ಬೇರೆ ಅಲ್ಲ. ಮರವನ್ನು ಕತ್ತರಿಸುವುದು ಎಂದರೆ ಪ್ರಕೃತಿಯ ಒಂದು ಭಾಗವನ್ನು ನಾಶಪಡಿಸೋದು. ನದಿಯನ್ನು ಕಲುಷಿತಗೊಳಿಸೋದು ಅಂದ್ರೆ ಜೀವದ ಮೂಲವನ್ನು ಹಾಳು ಮಾಡೋದು. ಧ್ಯಾನ, ಯೋಗ ಮತ್ತು ಸನಾತನ ಧರ್ಮವು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಕಲಿಸುತ್ತದೆ. ಪರಿಸರ ಸಂರಕ್ಷಣೆಗೆ ನಾವು ಮಾಡಬಹುದಾದ ಕೆಲಸಗಳು ಯಾವುವು ಅಂದ್ರೆ ಮನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು, ವಿದ್ಯುತ್ ಕರೆಂಟ್ ಉಳಿತಾಯ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆಯಂತೂ 100% ಮಾಡಲೇಬಾರ್ದು. ಸಾಮಾಜಿಕವಾಗಿ ಸಮಾಜದಲ್ಲೇ ನಾವೇನ್ ಮಾಡ್ಬೋದು? ಮರ ನೆಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು, ಸ್ವಚ್ಛತಾ ಅಭಿಯಾನಗಳನ್ನು ನಡೆಸಬಹುದು, ಮತ್ತೆ ಪರಿಸರ ಜಾಗೃತಿ ಮೂಡಿಸೋದು. ನಾವು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅಂದ್ರೆ ಒಂದು ಮರ ನೆಟ್ಟು ಅದರ ಆರೈಕೆ ಮಾಡಬಹುದು. ಪಕ್ಷಿಗಳಿಗೆ ನೀರಿಡಬೇಕು. ಮತ್ತೆ ಕಸವನ್ನು ಏನ್ ಮಾಡ್ಬೇಕು? ಸರಿಯಾಗಿ ವಿಂಗಡಿಸಿ ಕೊಡ್ಬೇಕು ಕಸ ತಗೊಂಡು ಹೋಗೋರಿಗೆ. ಪರಿಸರದ ಬಗ್ಗೆ ನಮ್ಮ ಮಹಾತ್ಮರ ಸಂದೇಶಗಳು ಏನು ಅಂದ್ರೆ, ನಮ್ಮ ಮಹಾತ್ಮ ಗಾಂಧಿಯವರು ಹೇಳಿರೋದು ಏನು ಅಂದ್ರೆ, ಭೂಮಿಯು ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸಬಲ್ಲದು, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಅಲ್ಲ. ಈ ಒಂದು ವಾಕ್ಯದಲ್ಲೇ ಪರಿಸರ ಸಂರಕ್ಷಣೆಯ ಸಂಪೂರ್ಣ ತತ್ವ ಅಡಗಿದೆ. ನಾವು ಸಹ ವಿಶ್ವ ಪರಿಸರ ದಿನದ ಸಂಕಲ್ಪವನ್ನು ಈ ರೀತಿ ಮಾಡೋಣ. ಅಂದ್ರೆ, ನಾನು ಪ್ರಕೃತಿಯನ್ನು ಪ್ರೀತಿಸುತ್ತೇನೆ, ನೀರನ್ನು ಉಳಿಸುತ್ತೇನೆ, ಮರಗಳನ್ನು ಬೆಳೆಸ್ತೇನೆ, ಪ್ಲಾಸ್ಟಿಕ್ ಬಳಕೆ ಮಾಡೋದೇ ಇಲ್ಲ, ಮುಂದಿನ ಪೀಳಿಗೆಗೆ ಹಸಿರು ಮತ್ತು ಆರೋಗ್ಯಕರ ಭೂಮಿಯನ್ನು ನೀಡಲು ನನ್ನಿಂದಾದ ಪ್ರಯತ್ನ ಮಾಡುತ್ತೇನೆ ಅಂತ ನಾವೇ ಸಂಕಲ್ಪ ಮಾಡ್ಕೋಬಹುದು. ಮತ್ತೆ ಕೊನೆಯದಾಗಿ, ಪರಿಸರ ರಕ್ಷಿಸೋದು ಬರೀ ಸರ್ಕಾರಗಳ ಅಥವಾ ಸಂಸ್ಥೆಗಳ ಜವಾಬ್ದಾರಿ ಮಾತ್ರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಸಾಧ್ಯ. ಪ್ರಕೃತಿ ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದ್ರೆ ಭವಿಷ್ಯ ಉಳಿಯುತ್ತೆ. ಒಟ್ಟಲ್ಲಿ ಸಾರಾಂಶ: ಭೂಮಿಯನ್ನು ಪ್ರೀತಿಸಿ, ಪ್ರಕೃತಿಯನ್ನು ಕಾಪಾಡಿ, ಭವಿಷ್ಯವನ್ನು ಉಳಿಸಿ. ಇಷ್ಟಕ್ಕೆ ಈ ನನ್ನ ಸಂಕ್ಷಿಪ್ತ ಮಾಹಿತಿಯನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.